ಗ್ರಾಮಸಭೆಯಿಂದ ವಿಧಾನಸೌಧ, ಗ್ರಾಮಸಭೆಯಿಂದ ಅವ್ರ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಒಬ್ಬರು ಮೆಂಬರ್ ಬರ್ತಿದ್ರು. ಇಲ್ಲಿ ಮುಖ್ಯಮಂತ್ರಿಗಳನ್ನ ಕರೆದು, ಬೇರೆ ಬೇರೆ ಮಂತ್ರಿ ಕರೆದು, ನಾವು ನಿಮಗಳು ಎಲ್ಲ ಮಾತಾಡಿದ ನಂತರ ಹೇಳಿದ್ರು, ಸರ್ ನನ್ನೊಂದು ಕ್ವಶನ್ ಐತ್ರಿ, ಏನು ದಯಮಾಡಿ ನೀವು ಗ್ರಾಮ ಪಂಚಾಯತಿಗೆ ನೇರವಾಗಿ ಹಣವನ್ನು ಕೊಡ್ರಿ ಅಂತಂದರು. ನಮಗೇನು ಗೊತ್ತಿರಲಿಲ್ಲ ಅದು. ಪಂಚಾಯತ್ ತಾಲೂಕು ಹೋಗ್ತಾರೆ, ಆಯ್ತು ನಿಮ್ಮ ದುಡ್ಡು ಬಂದು ಸರ್, ಇಲ್ಲ ಸರ್ ಎಲ್ಲ ಕಟ್ಟಾಗಿ ಬರ್ತಿದ್ರು, ನಮ್ಗೆ ನೇರವಾಗಿ ಕಳಿಸ್ಬೇಕು. ಅದನ್ನು ಇವತ್ತು ನಾನು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಎಲ್ಲ ಆರ್ಡರ್ ಮಾಡಿದ್ದೆ. ಈಗ ಪ್ರಿಯಾಂಕಾ ಅವರಿದ್ರು, ಸರ್ ನಾವು ಅದೇ ರೀತಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಇದ್ರು. ಇಲ್ಲಿವರೆಗೆ ಗ್ರಾಮ ಪಂಚಾಯತಿಗಳು ಗ್ರಾಮ ಸುಧಾರಣೆ ಆಗೋದಿಲ್ಲ, ಅಲ್ಲಿವರೆಗೆ ಸುಧಾರಣೆ ರಾಜ್ಯ ಆಗಂಗಿಲ್ಲ ಅನ್ನೋದನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಅವತ್ತಿಂದಕ್ಕೆ ಇವತ್ತಿಂದ ನೋಡಿದರೆ ಭಾಳಷ್ಟು ಸುಧಾರಣೆ ಆಗಿದೆ ಅನ್ನೋದನ್ನು ನಾನು ಅಭಿಮಾನದಿಂದ ಹೇಳ್ತಿದ್ದೀನಿ. ಇವತ್ತೇನು ನೀವು ಗ್ರಾಮ ಪಂಚಾಯತಿಯವರು, ತಾಲೂಕ್ ಪಂಚಾಯತಿಯವರು, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮಾಡಿದ್ದೀರಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಯವರು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೀವು ಪ್ರಾಕ್ಟಿಕಲ್ ಆಗಿ ಮಾಡುವಂಥ ಕೆಲಸದಿಂದ ರಾಜ್ಯಕ್ಕೊಂದು ಒಳ್ಳೆಯ ಹೆಸರು ಬರ್ತಿದೆ ಅನ್ನೋದನ್ನು ನಾನು ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದೊಂದು ಮಾದರಿ ರಾಜ್ಯ ಆಗಬೇಕು ಅನ್ನುವಂಥದ್ದು ಎಲ್ಲರೂ ಕಾಣಿಸಿದೆ. ಅದನ್ನು ಉಮಾಮಾದೇವನು ಹೇಳಿದರು, ಹೆಣ್ಮಕ್ಳ ಬಗ್ಗೆ, ಗರ್ಭಿಣಿಯರ ಬಗ್ಗೆ, ಕೂಸಿನ ಮನೆ, ಇವೆಲ್ಲ ಹೊಸ ಹೊಸ ಏನೇನು ನಮ್ಮಲ್ಲಿ ಸಮಸ್ಯೆಗಳು ಉದ್ಭವ, ಆ ಸಮಸ್ಯೆಗಳು ನೋಡ್ತೀವಿ ನಾವು ಯಾವ್ದು ನೋಡ್ಕೊಂಡು ಫೋನ್ ಇಷ್ಟೇ ಪ್ಲಾನಿಂಗು ಬನ್ನಿ ಸುತ್ತ ಇದು ಮಾಡಬೇಕು. ಅಲ್ಲೈತೆ ನೋಡಿ ಎಲ್ಲ ಬೆಳಗ್ಗೆ ಬರಬೇಕು, ಮಾರ್ಕ್ ಔಟ್ ಮಾಡುವುದು. ಹಾಗೂ ಸಭಾಪತಿಗಳಾದಂಥ ಬಸವರಾಜ್ ಹೊರಟ್ಟಿ ಸಾಹೇಬ್ರೆ, ಆತ್ಮೀಯರು, ಶಾಸಕ ಬಚ್ಚೇಗೌಡ್ರೆ, ಶಾಂತನಗೌಡ್ರೆ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಶ್ರೀ ಪವನ್ ಅವರೇ, ಅರುಂಧತಿ ಅವರೇ, ಡಾಕ್ಟರ್ ಅರುಂಧತಿ ಅವರೇ, ಶ್ರೀ ನಾಗೇಂದ್ರ ಪ್ರಸಾದ್, ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಚಿವನಾಗಿ ಒಂದೆರಡು ಮಾತಾಡ ಅನಿವಾರ್ಯತೆ ಕೂಡ ಇದೆ. ನಮ್ಮ ಸರ್ಕಾರ ಬಂದಾಗಿಂದ ಸಂವಿಧಾನದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ. ಮಾನ್ಯ ಹೊಸಕೋಟೆ ಶಾಸಕರು ಶರತ್ ಅವರು ಮಾತನಾಡೋ ಸಂದರ್ಭದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಬಗ್ಗೆ ಮಾತನಾಡಿದ್ರು.
ನಮ್ಮ ಪ್ರಿಯಾಂಬಲ್ ಅಂದರೆ ನಮ್ಮ ಪೀಠಿಕೆ ಏನಿದೆ, ತಾವು ಎಲ್ಲರೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ 1.5 ವರ್ಷದಲ್ಲಿ ಒಂದು 15-20 ಸರಿಯನ್ನು ಓದಿದ್ದೀರ. ಬೋಧನೆಯನ್ನು ನಾವು ಒಫಿಷಿಯಲಿ ಕೂಡ ನಾವು ಮಾಡಿದ್ದೇವೆ. ಆದರೆ ಆ ಪೀಠಿಕೆನಲ್ಲಿ ಇರುವಂಥದ್ದು ಏನು ಅಂತ ಗಮನಿಸಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ವಿಶೇಷವಾಗಿ ನಮ್ಮ ಜನಪ್ರತಿನಿಧಿಗಳು. ಯಾಕಂದರೆ ಬಹಳ ಸ್ಪಷ್ಟವಾಗಿ ನಾವೇನು ಹೇಳ್ತೀವಿ ಅಂದರೆ, ಅದರಲ್ಲಿ ಭಾರತದ ಎಲ್ಲ ಪ್ರಜೆಗಳಿಗೆ ಕೂಡ ನಾವು ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನು ನಾವು ಒದಗಿಸ್ಕೊಡ್ತೇವೆ ಅಂತ ನಾವು ನಮ್ಮ ಪೀಠಿಕೆನಲ್ಲಿ ಹೇಳಿದ್ದೀವಿ. ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ವಿಲ್ ಕಮ್ ಲೇಟರ್. ಫಸ್ಟ್ ಇಸ್ ದ ಪ್ರಿಯಾಂಬಲ್. ಸೋಷಿಯಲಿ, ಎಕನಾಮಿಕಲಿ ಆ್ಯಂಡ್ ಪೊಲಿಟಿಕಲಿ ವಿ ನೀಡ್ ಟು ಎಂಪವರ್ ಅವರ್ ಪೀಪಲ್ ಅಂದ್ಬಿಟ್ಟು ನಾವು ಬಹಳ ಸ್ಪಷ್ಟವಾದಂಥ ಉದ್ದೇಶ ಇದೆ. ಅದಕ್ಕೆ ತಾವು ಗಮನಿಸ್ಬೋದು, ಯಾವಾಗ ನಮ್ಮ ಸರ್ಕಾರಗಳು ಅಂದರೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗೆಲ್ಲ ನಾವು ಯಾವಾಗಲೂ ಕೂಡ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಸಮಾನತೆ ಕೊಡುವಂಥ ನೀತಿಗಳು, ಯೋಜನೆಗಳನ್ನು ನಾವು ಜಾರಿಗೆ ತರ್ತೀವಿ. ಅದು ನಮ್ಮ 5 ಗ್ಯಾರಂಟಿಗಳಿರ್ಬೋದು ಅಥವಾ ಉದ್ಯೋಗ ಖಾತ್ರಿಯ ಯೋಜನೆ ಇರ್ಬೋದು. ಇವೆಲ್ಲವೂ ಕೂಡ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಅದೇ ನಿಟ್ಟಿನಲ್ಲಿ ಈ ಅಷ್ಟೇ ಜವಾಬ್ದಾರಿ ತಂದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇಬ್ಬರೂ ಸೇರಿ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಇವತ್ತು ಈ ನರೇಗಾ ಹಬ್ಬವನ್ನು ಅವರು ಕಾನ್ಸೆಪ್ಷಲೈಸ್ ಮಾಡಿ ಇವತ್ತು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ನಮ್ಮ ಅಧಿಕಾರಿ ವೃಂದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು ನಾನು ಬಯಸ್ತಾ ಇದ್ದೀನಿ. ಈ ಉದ್ಯೋಗ ಖಾತ್ರಿ ಯೋಜನೆ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಹೇಳ್ದಂಗೆ ಇದನ್ನ ತೆಗೆದ್ರೆ ಬಹಳ, ಎಸ್ಪೆಷಲಿ ನಾನ್ ಅಗ್ರಿಕಲ್ಚರಲ್ ಸೀಸನ್ ಇದ್ದಾಗ ಜನರಿಗೆ ಕೆಲಸನೇ ಸಿಗೋದಿಲ್ಲ. ಮತ್ತೆ ವಿಶೇಷವಾಗಿ ನಾನು ಹೇಳ್ದಂಗೆ ಇದು ಒಂದು ಬದುಕು ಕಟ್ಕೊಡುವಂಥ ಯೋಜನೆ. ಇವತ್ತು ಏನು ನೀವು ಸರ್ಕಾರದ ವಿವಿಧ ಸವಲತ್ತುಗಳಿರ್ಬೋದು ಅಥವಾ ನಿಮ್ಮ ಬೇರೆ ಬೇರೆ ಏನು ಸಣ್ಣ ಪುಟ್ಟ ಕೆಲಸದಿಂದ ಆದಾಯ ಬರುತ್ತೆ, ಈ ಒಂದು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಿಂದ ಒಂದು ಮನೆಗೆ ಆರ್ಥಿಕ ಸ್ಥಿರತೆ ತರುವಂಥ ಕೆಲಸ ಕೂಡ ಆಗುತ್ತೆ. ಅಡಿಷನಲ್ ಇನ್ಕಮ್ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಇದಾಗುತ್ತೆ. ಮತ್ತು ವಿಶೇಷವಾಗಿ ಸಾಹೇಬ್ರು ಹೇಳ್ದಂಗೆ, ಹೊರಟ್ಟಿ ಸಾಹೇಬ್ರು ಹೇಳ್ದಂಗೆ ಮತ್ತು ಉಮಾ ಅವ್ರು ಹೇಳ್ದಂಗೆ ಮಹಿಳೆಯರ ಸಬಲೀಕರಣ ಕೂಡ ಇದರಲ್ಲಾಗುತ್ತೆ. 56-54% ಇವತ್ತು ನಮ್ಮ ಮಾನವ ದಿನಗಳಲ್ಲಿ ಇವತ್ತು ಮಹಿಳೆಯರು ಮಾಡ್ತಾ ಇದ್ದಾರೆ. ಅಂದರೆ ಆ ಕುಟುಂಬದ ನಿರ್ವಹಣೆಗೆ ಎಷ್ಟು ಅಂತ ತಾವು ಯೋಚನೆ ಮಾಡಬೇಕಾಗ್ತದೆ. ಆಮೇಲೆ ವಿಶೇಷವಾಗಿ ಬೇರೆ ವಲಯದಲ್ಲಿ ಪುರುಷರಿಗೆ ಬೇರೆ ವೇಜ್ ಇರ್ತದೆ, ಮಹಿಳೆಯರಿಗೆ ಬೇರೆ ವೇಜ್ ಇರ್ತದೆ, ಇನ್ಕ್ಲೂಡಿಂಗ್ IT-BT. ಆದರೆ ಇದರಲ್ಲಿ ಮನ್ರೇಗಾನಲ್ಲಿ ಸಮಬಾಳು ಸಮಪಾಲು ಆ ತತ್ವ ಕೂಡ ಇದರಲ್ಲಿ ಇದೆ. ಮತ್ತು ಕೂಸಿನ ಮನೆ, ಇವತ್ತು ಕೂಸಿನ ಮನೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಮೊನ್ನೆ ನಾವು ಡೆಲ್ಲಿಗೆ ಹೋದಾಗ ಅವಾಗ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ಭಾಳ ಸಂತೋಷ ಪಟ್ಟರು. ಅವ್ರು ಕೇಳಿದ್ರು ಇದ್ರದ್ದು ಏನಾದರೂ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಾದರೂ ಮಾಡಿದ್ದೀರಾ ಅಂತ. ನಾವು ಹೇಳಿದೆ 50,000 ಜನ ಮಕ್ಕಳಲ್ಲಿ ಬರ್ತಾ ಇದ್ರೆ ಅಂದರೆ ಇವತ್ತು ಅಷ್ಟು ಮಾನವ ದಿನಗಳು ಸೃಷ್ಟಿಯಾಗ್ತಾ ಇರೋದ್ರಿಂದ, ಮಹಿಳೆಯರು ಹೆಚ್ಚು ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರ ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಬರ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಜೊತೆಯಾಗಿ ಇದು ಕೂಡ ಇದ್ದಾಗ ಆ ಮಹಿಳೆಯರಿಗೆ ಕುಟುಂಬ ನಿರ್ವಹಣೆಗಿರ್ಬೋದು, ಅಡುಗೆ ಮನೆ ನಿರ್ವಹಣೆಗಿರ್ಬೋದು, ಅವ್ರ ಮಕ್ಕಳ ಫೀಸಿಗಿರ್ಬೋದು, ಪೌಷ್ಟಿಕ ಆಹಾರಕ್ಕಿರ್ಬೋದು, ಇನ್ನು ಹೆಚ್ಚು ಬಲ